ಹೋಗ್ಲಿ ಬಿಡು ಸರ್ಸು, ಸುಮ್ನೆ ಇರು. ಇದನ್ನೆಲ್ಲ ಅವ್ರು ಕೇಳಿಸ್ಕೊಂಡ್ರೆ ಆಮೇಲೆ ತಪ್ಪು ತಿಳ್ಕೊತಾರೆ. ಸಾರಿ, ಅದು ನಿಮ್ ದೊಡ್ಡಮ್ಮ. ಪರವಾಗಿಲ್ಲ ಬಿಡು ಸರ್ಸು. ನಮ್ಮ ದೊಡ್ಡಮ್ಮ ನಡ್ಕೊಂಡ ರೀತಿಯೂ ಹಾಗೆ ಇತ್ತು. ನೀನು ಮಾತಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ಆ್ಯಕ್ಚುಲಿ ಕಾವೇರಿಗೆ ಅಂತ ನಾನು ಹಣ್ಣು ಸೀರೆ ಎಲ್ಲ ತಂದಿದ್ದೆ. ಮದುವೆಗೆ ಮುಂಚೆ ಕೊಡಬಾರ್ದು, ಇನ್ಫ್ಯಾಕ್ಟ್ ನಿಮ್ಮ ಮನೇಲಿ ಊಟನೇ ಮಾಡಬಾರ್ದು ಅಂತ ನಮ್ಮ ಅಜ್ಜಿ ಹೇಳಿದ್ರು. ಹಾಗೆ ಮಾಡಿದ್ರೆ ಸಂಬಂಧನ ನಿಲ್ಲಲ್ವಂತೆ. ಪೂಜೆ ಮುಗಿಸಿ ಹೊರಟೋಗೋದು ಅನ್ಕೊಂಡಿದ್ದೆ, ಆದರೆ ನಿಮ್ಮ ಮನ್ಸಿಗೆ ಬೇಜಾರಾಗತ್ತೆ ಅಂತ ಊಟ ಮಾಡಿದೆ. ಆಂಟಿ, ಕಾವೇರಿಗೆ ಇದನ್ನ ಕೊಡ್ಬಹುದಾ? ಪರವಾಗಿಲ್ಲ ಯದು, ಇದೆಲ್ಲ ಏನೂ ಆಗಲ್ಲ. ಮನ್ಸ್ ಚೆನ್ನಾಗಿರ್ಬೇಕಷ್ಟೇ. ನೀನ್ ಹೋಗಿ ಕಾವೇರಿ ಕೊಡು, ಅವಳು ರೂಮಲ್ಲಿದ್ದಾಳೆ. ಕಾವೇರಿ, ಇದನ್ನ ತಗೋ ಕಾವೇರಿ. ಕಾವೇರಿ, ನಂಗೆ ಮೊದಲೇ ಅನ್ಸಿತ್ತು ನೀನು ಟಯರ್ಡ್ ಆಗಿದ್ಯಾ ಅಂತ. ಆರ್ ಯು ಓಕೆ? ಬೇಕಿದ್ರೆ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬರೋಣ. ಅದೆಲ್ಲ ಏನು ಬೇಡ, ನಾನು ಆರಾಮಾಗೇ ಇದ್ದೀನಿ. ಸರಿ, ಹಾಗಾದ್ರೆ ನೀನು ರೆಸ್ಟ್ ಮಾಡು. ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ, ಎಲ್ಲ ನಾನು ನೋಡ್ಕೋತೀನಿ. ಮೊದಲು ಊಟ ಮಾಡು. ಹಶ್ವಾದ್ರೂ ಒಮ್ಮೊಮ್ಮೆ ಹೀಗಾಗತ್ತೆ. ಸರಿ ಕಾವೇರಿ, ನಾನೇನು ಬರ್ತೀನಿ. ಯದು, ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಹೌದಲ್ವಾ? ಅಯ್ಯೋ, ನಾನು ಏನು ಹೇಳಿದೆ, ನನಗೂ ಮರ್ತೋಯ್ತು. ಸರಿ, ಅದೇನು ಅಂತ ಹೇಳಿ ಕಾವೇರಿ. ಯದು, ಹೇಳಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೆ ಕಾವೇರಿ? ಅದೇನು ಅಂತ ಹೇಳು. ಅದು